ಹೆಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನೆಲ್. ನೋಡಿಲ್ಲಿ ಇವತ್ತು ನಾನು ಎಳ್ಳನ್ನ ತೊಗೊಂಡಿದ್ದೀನಿ. ಎಳ್ಳಿಂದ ತುಂಬಾ ಟೇಸ್ಟಿಯಾಗಿರೋ ಒಂದು ಬರ್ಫಿನ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ವಿಂಟರ್ ಸೀಸನ್ನಲ್ಲಿ ಇದು ಎಳ್ಳು ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಈ ಥರ ನಾವು ಬರ್ಫಿನ ಇಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ಬರ್ಫಿನ ಮಾಡ್ಕೊತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಇವಾಗ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಮಾರ್ಕೆಟಲ್ಲಿ ಪೂರ್ತಿಯಾಗಿರೋ ವೈಟ್ ಎಳ್ಳು ಕೂಡ ಸಿಗುತ್ತೆ, ನೀವು ಬೇಕಾದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರ ಇರೋ ಎಳ್ಳನ್ನ ತೊಗೊಂಡಿದ್ದೀನಿ. ಫ್ಲೇಮ್ನ ಒಂದು ಸ್ವಲ್ಪ ನೀವು ಲೋ ಅಲ್ಲಿನೇ ಇಟ್ಕೊಂಡು ಕೈ ಬಿಡ್ದೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಒಂದು ಸ್ವಲ್ಪ ಘಮ ಬರಬೇಕು, ಅಲ್ಲಿವರೆಗೂ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಬೇಡ. ಈಗ ಒಂದು ಸ್ವಲ್ಪ ಫೆಸ್ಟಿವಲ್ಗೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಳ್ಳಿನಲ್ಲಿ ಫೈಬರ್ ಮತ್ತು ಕ್ಯಾಲ್ಶಿಯಂ ತುಂಬ ಇರೋದ್ರಿಂದ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು. ಎಳ್ಳು ಒಂದು ಸ್ವಲ್ಪ ಹೀಟ್ ಇರುತ್ತಲ್ವ, ಸೊ ವಿಂಟರ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗಲಾದರೂ ಈ ಥರ ಎಳ್ಳಿನ ಬರ್ಫಿ ಮಾಡಿದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನೋಡಿ, ಈ ಥರ ಇದು ರೋಸ್ಟ್ ಆಗಿ ಚೆನ್ನಾಗಿದ್ದರಿಂದ ಒಂದು ಸ್ವಲ್ಪ ಘಮ ಬರ್ತಿದೆ. ಸೊ ಹಾಗಾಗಿ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಒಂದು ತಾಟಿಗೆ ಇದನ್ನು ಹಾಕೊಂಡ್ಬಿಡಿ ತಕ್ಷಣವೇ. ಪ್ಯಾನ್ ಹೀಟ್ ಇರೋದ್ರಿಂದ ಇದು ಒಂದು ಸ್ವಲ್ಪ ಜಾಸ್ತಿನೇ ಹೀಟ್ ಆಗಿಬಿಡುತ್ತೆ, ಅಲ್ಲಿ ನಮಗೆ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇಲ್ಲಿ ನಾನು ಒಂದು ಸ್ವಲ್ಪ ಪಿಸ್ತಾ ಮತ್ತು ಕಾಜುನ ತೊಗೊಂಡಿದ್ದೀನಿ. ಇದು ಪೂರ್ತಿಯಾಗಿ ಆಪ್ಷನಲ್ಲು, ನೀವು ಬೇಕಾದರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಬಾದಾಮು, ಡೇಟ್ಸು ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಇದು ರೋಸ್ಟ್ ಆದರೆ ಸಾಕು. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಪೂರ್ತಿಯಾಗಿ ಆರಿದೆ. ಇವಾಗ ಪೂರ್ತಿ ಸಾಫ್ಟ್ ಪೌಡ್ರಲ್ಲಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ನೀವು ಪೂರ್ತಿಯಾಗಿ ಆರಿದ ಮೇಲೆ ಇದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿದ್ರಲ್ಲೇ ನೀವು ಮಾಡಿಕೊಂಡ್ರೆ ಅದು ಪೂರ್ತಿಯಾಗಿ ಗಂಟಾಗಿ ಬರುತ್ತೆ. ಎಳ್ಳಿನಲ್ಲಿ ಒಂದು ಸ್ವಲ್ಪ ಆಯಿಲ್ ಅಂಶ ಜಾಸ್ತಿ ಇರುತ್ತಲ್ವ, ಸೊ ಹಾಗಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ಥರ ಪೂರ್ತಿಯಾಗಿ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೋಬೇಕು. ನೋಡಿ ಈ ಥರ. ಇಲ್ಲಿ ನೋಡಿ, ಇವಾಗ ನಾನು ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಪೌಡ್ರ್ ಮಾಡ್ಕೊಂಡಿರೋ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗಲೂ ಇದು ಎಷ್ಟು ಎಣ್ಣೆ ಬಿಡ್ತಾ ಇದೆ ಅಂತ. ಎಳ್ಳಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತಲ್ವ, ಸೊ ಹಾಗಾಗಿ ನೀವು ತುಪ್ಪನ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇದು ಒಂದು ಸ್ವಲ್ಪ ಗಂಟು ಫಾರ್ಮ್ ಆಗ್ತಾ ಇದೆಯಲ್ಲ, ಇದನ್ನು ಪೂರ್ತಿಯಾಗಿ ನಾವು ಒಡ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಬೆಚ್ಚಗಾಗಿದೆ ಅಂತ ಅಂದಮೇಲೆ ನೀವು ಯಾವ ಕಪ್ಪಿಂದ ನೀವು ಎಳ್ಳನ್ನ ತೊಗೊಂಡಿದ್ರಲ್ಲ ಆ ಕಪ್ಪಿಂದ 1/4 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಇಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಗಂಟು ಇರಲಾರ್ದೇ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಮಾತ್ರ ನೀವು ಲೋಲಿನ ಇಟ್ಕೊಳ್ಳಿ, ಯಾಕಂದರೆ ಇದು ಬೇಗನೆ ಹೊತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ಥರ ನಾನು ಇದನ್ನು ಯಾವುದೇ ಗಂಟು ಇರಲಾರ್ದೇ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಾನು ಇನ್ನೊಂದು ಪಾತ್ರೆಗೆ ಇಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಿಂದ ನಾನು ಎಳ್ಳನ್ನ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು. ಯಾವ ಕಪ್ಪಿಂದ ನೀವು ಸಕ್ಕರೆ ತೊಗೊತೀರಲ್ಲ ಅದೇ ಕಪ್ಪಿಂದ ನೀವು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಇಲ್ಲಿ ಪಾಕ ಸಿಗುತ್ತೆ. ಇಲ್ಲಿ ನೋಡಿ, ಪೂರ್ತಿಯಾಗಿ ಸಕ್ಕರೆ ಕರಗಲಿದ್ದು. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತಾರಂತೇಳಿ ನಾನಿಲ್ಲಿ ಯಾವ ಕಪ್ಪಿಂದ ಎಳ್ಳನ್ನ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲ ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಾರ ಅಂತಂದರೆ ನೀವು ಸಕ್ಕರೆನ ಕಮ್ಮಿ ಹಾಕ್ಕೊಳ್ಳಿ. ಪೂರ್ತಿಯಾಗಿ ಸಕ್ಕರೆ ಕರಗಿದೆ. ಇವಾಗ ಇದಕ್ಕೆ ನಾನು ಫ್ಲೇವರ್ ಸಲುವಾಗಿ ಒಂದು ಅರ್ಧ ಸ್ಪೂನಷ್ಟು ಇಲೈಚಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಜಾಸ್ತಿ ಏನು ಬೇಡ, 1 ಎಳೆ ಪಾಕ ಸಾಕು. ಇಲ್ಲಿ ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನು ಆವಾಗಲೇ ಇದನ್ನು ಎಳ್ಳು ಮತ್ತು ಮಿಲ್ಕ್ ಪೌಡ್ರನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದನಲ್ಲ, ಅದಕ್ಕೆ ಇವಾಗ ನಾನು ಪಾಕನ ಹಾಕ್ಕೊತಾ ಇದ್ದೀನಿ. ಪಾಕ ಅರಿರ್ಬೇಕಂತೇನಿಲ್ಲ, ಬಿಸಿಯಲ್ಲಿ ಹಾಕೊಂಡ್ರು ಕೂಡ ನಡೆಯುತ್ತೆ. ಇದು ಫ್ಲೇಮ್ನ ಆನ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಮಾತ್ರ ಲೋವಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಮಾಡ್ಕೊಳ್ಳುವಾಗ ಒಂದೊಂದ್ಸಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಇದು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ. ಅದು ಹೇಗೆ ನೀವು ಕರೆಕ್ಟಾಗಿ ನೋಡ್ಕೊಳ್ಬೋದು ಅಂತ ನಿಮಗೆ
ತೋರಿಸ್ತೀನಿ. ಪಾಕನ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವಿಂಟರ್ ಸೀಸನಲ್ಲಿ ನಾನು ಇದನ್ನು ಕಂಪಲ್ಸರಿ ಮಾಡ್ತೀನಿ, ಯಾಕಂದರೆ ಎಳ್ಳಲ್ಲಿ ಒಂದು ಸ್ವಲ್ಪ ಹೀಟ್ ಅಂಶ ಜಾಸ್ತಿ ಇರೋದ್ರಿಂದ ಇದು ವಿಂಟರ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಮಾಡಿಡ್ತೀನಿ. ಈ ಥರ ಒಂದು ಸ್ವಲ್ಪ ನೀವು ತೊಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಕೊಂಡಾಗ ಈ ಥರ ನಿಮಗೆ ಉಂಡೆ ಬರಬೇಕು. ಎಲ್ಲೂ ನಿಮಗೆ ಕೈಲಿಗೆ ಹತ್ಕೋಬಾರ್ದು, ಈಸಿಯಾಗಿ ನಿಮಗೆ ಈ ಥರ ಉಂಡೆ ಬರಬೇಕು. ಆವಾಗ ಇದು ನಿಮಗೆ ಬರ್ಫಿ ಕರೆಕ್ಟಾಗಿ ಬಂದಿದೆ ಅಂತ. ಇಲ್ಲ ನಿಮಗೆ ಕೈಗೆ ಒಂದು ಸ್ವಲ್ಪ ಅಂಟ್ಕೋತಿದೆ ಅಂತಂದಾಗ ನಿಮಗೆ ಅದು ಕರೆಕ್ಟಾಗಿ ಬಂದಿರಲ್ಲ. ಇಲ್ಲಿ ನೋಡಿ, ಈ ಥರ ಎಲ್ಲಿನೂ ನನಗೆ ಕೈಗೆ ಅಂಟ್ಕೊತಾ ಇಲ್ಲ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಎಳ್ಳಿರೋದ್ರಿಂದ ತುಂಬಾ ಬೇಗ ಇದು ಹತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ನನಗೆ ಪ್ಯಾನ್ಗೆ ಒಂದು ಸ್ವಲ್ಪನೂ ಇದು ಹತ್ಕೊಂಡಿಲ್ಲ. ಇಲ್ಲಿ ನೋಡಿ, ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಲ್ಲಿ ನೋಡಿ, ನಾನು ಒಂದು ಬಟರ್ ಪೇಪರ್ಗೆ ತುಪ್ಪನ ಸವರ್ಕೊತಾ ಇದ್ದೀನಿ. ನಾನು ಇದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಲಟ್ಟಣಿಗೆ ನಾನು ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಥರ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇದು ಕಾಜು ಮತ್ತು ಪಿಸ್ತಾನ ನಾನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ, ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ದಪ್ಪ ಬೇಕಂದರೆ ನೀವು ದಪ್ಪನೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಬಿಸಿದ್ರಲ್ಲೇ ಇದನ್ನು ಲಟ್ಟಿಸ್ಕೊಂಡ್ರೆ ಇದು ಪೂರ್ತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಳೋದು ಬರುತ್ತೆ. ಇದು ಪೂರ್ತಿಯಾಗಿ ಆಪ್ಷನಲ್ ನಿಮಗೆ. ಇಲ್ಲ ಅಂತಂದರೆ ನಾನು ಯಾವ ಥರ ಲಟ್ಟಿಸ್ಕೊಂಡಿದ್ನಲ್ಲ ಅದೇ ಥರನೇ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ನಾನು ಈ ರೀತಿ ಬಟರ್ ಪೇಪರಿಂದ ರೋಲ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಪೂರ್ತಿಯಾಗಿ ಸೆಟ್ ಆಗಿದೆ. ಇದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಅಂತ. ತುಂಬಾ ಈಸಿ ಮಾಡ್ಕೊಳ್ಳೋದು ಕೂಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ರೋಲ್ ಮಾಡ್ಕೊಂಡಿದ್ದರಿಂದ ಈ ಥರ ನನಗೆ ಪದ್ರ ಆಗಿ ಬಂದಿದೆ. ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ. ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ನಾವು ಇದರಲ್ಲಿ ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಒಳಗಡೆ ಕಾಜು ಪಿಸ್ತಾ ಒಂದು ಸ್ವಲ್ಪ ನಾನು ಸ್ಪ್ರೆಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಬಂದಿದೆ. ಬಿಳಿ ಎಳ್ಳಿಂದ ಮಾಡಿಕೊಂಡ್ರೆ ನಿಮಗೆ ಕಲರ್ ಒಂದು ಸ್ವಲ್ಪ ವೈಟಾಗಿ ಬರುತ್ತೆ. ನಾನಿಲ್ಲಿ ನಾರ್ಮಲ್ ಎಳ್ಳಿಂದ ಮಾಡ್ಕೊಂಡಿರೋದ್ರಿಂದ ಕಲರ್ ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡ್ಬೋದು. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನೀವು ಇದೇ ಥರ ನೀವು ಮಾಡ್ಕೊತ ಇದ್ದರೆ ನನಗೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಎಳ್ಳಿನ ಬರ್ಫಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.